ಒಂದು ವಿಚಾರ ನಾವು ಮುಂಚೆ ಕೂಡ ಮಾತಾಡಿದ್ವಿ. ಆದರೆ ಇದು ಒಂದು ರ್ಯಾಂಪಂಟ್ ಸಮಸ್ಯೆ ಅಂತಂದರೆ ತುಂಬ ಕಡೆ ಇರುವಂಥ ಸಮಸ್ಯೆ ಆಗಿರೋದ್ರಿಂದ ಮತ್ತು ಈ ಥರದ ಬೇರೆ ಬೇರೆ ಕೇಸ್ಗಳು ಬರ್ತಾ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಕ್ಲೋಸ್ ಸರ್ಕಲಲ್ಲೇ ನಾನು ಈ ಸಮಸ್ಯೆನ ಅನುಭವಿಸಿದ್ದೀನಿ. ಅದು ಯಾವುದು ಅಂದರೆ ಕುಡಿತದ ಸಮಸ್ಯೆ. ನನ್ನ ಕ್ಲೋಸ್ ಸರ್ಕಲಲ್ಲಿ ಒಂದು 3 ಜನ ಈ ಒಂದು 45, 46, 47, 48 ಈ ವಯಸ್ಸಲ್ಲಿ 3 ಜನ ತೀರ್ಕೊಂಡ್ರು, ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳಾಗಿ. ಸೊ ನನಗದು ಯಾವಾಗಲೂ ಕಾಡ್ತಾನೆ ಇರುತ್ತೆ ಆ ವಿಚಾರಗಳು. ಮಿಡ್ ಕ್ಲಾಸ್ ಫ್ಯಾಮಿಲಿ ಅಥವಾ ರಿಚ್ ಕ್ಲಾಸ್ ಆಗಿದ್ದರೆ ಆ ವ್ಯಕ್ತಿ ಸತ್ತ ಅನ್ನೋದು ಬಿಟ್ಟರೆ ಅವ್ರಿಗೆ ಫೈನಾನ್ಷಿಯಲಿ ಏನು ಬರ್ಡನ್ ಆಗಲ್ಲ, ಅವ್ರು ಏನೋ ಒಂದು ಲೈಫಲ್ಲಿ ಏನಾದ್ರು ಮಾಡ್ಕೋತಾರೆ. ಆದರೆ ಅದೇ ಒಂದು ಲೋವರ್ ಮಿಡ್ ಕ್ಲಾಸ್ ಫ್ಯಾಮಿಲಿ ಆಗಿಬಿಟ್ರೆ ಅದು ಕೇವಲ ಒಂದು ಬರೀ ಇದು ಮಾತ್ರ ಅಲ್ಲ, ಅಂದರೆ ಒಬ್ಬ ವ್ಯಕ್ತಿ ಸತ್ತ ಅನ್ನೋದಲ್ಲ, ಅವ್ರು ಫೈನಾನ್ಷಿಯಲಿ ಕೂಡ ಆ ಕುಟುಂಬ ತುಂಬ ಬೀದಿಗೆ ಬಂದುಬಿಡುತ್ತೆ, ಲಿಟ್ರಲಿ ಆ ಥರ ಆಗುತ್ತೆ. ಸೊ ಹೀಗಾಗಿ ಇದನ್ನು ಅಡ್ರೆಸ್ ಮಾಡಬೇಕು ಅಂತ ಅನಿಸುತ್ತೆ. ಈ ಥರ ಒಂದು ಮನೇಲಿ ಯಾರೋ ಒಬ್ಬ ವ್ಯಕ್ತಿ ಕುಡಿಯೋಕ್ಕೆ ಶುರು ಮಾಡ್ತಾನೆ, ಒಂದು ಹುಡುಗ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ನಿಮ್ಮ ಪ್ರಕಾರ? ಆ ಥರ ಕೇಸ್ಗಳನ್ನ ನೀವೇನಾದರೂ ನೋಡಿದರೆ ರೇಖೆ ಮೂಲಕ ಸಾಲ್ವ್ ಮಾಡಿದ್ದು ಉದಾಹರಣೆಗಳಿದೆಯಾ? ಖಂಡಿತ ಸರ್, ಬೇಕಾದಷ್ಟಿದೆ. ಇಲ್ಲಿ ಕುಡಿತ ಅಂತಂದಾಗ ಅವ್ರಿಗೆ ಅವರು ನಾನು ಇದರಿಂದ ಹೊರಗಡೆ ಬರಬೇಕು, ಈ ಡ್ರಿಂಕ್ಸನ್ನು ಬಿಟ್ಟು ಹೊರಗಡೆ ಬರಬೇಕು ಅಂದಾಗ ಒಂದು ವಿಧವಾದ ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ನಾವು ಡೈರೆಕ್ಟಾಗಿ ಅವ್ರನ್ನೇ ನಾವು ಹಿಪ್ನೋಟೈಸನ್ನು ಮಾಡಿ ಈ ಥರ ಡ್ರಿಂಕ್ಸ್ ಮಾಡೋದಕ್ಕೆ ರೀಸನ್ ಏನಾದರೂ ಬೇರೆ ನೆಗೆಟಿವ್ ವೈಬ್ರೇಷನ್ಸ್ ಇದೆಯಾ, ಅದೇನಾದರೂ ಪೂರ್ವ ಜನ್ಮನೋ ಅಥವಾ ಏನಾದರೂ ಬೇರೆ ಒಂದು ಇದು ಸ್ಪಿರಿಟ್ ಕನೆಕ್ಟ್ ಆಗಿರೋದು ಅಥವಾ ಬೇರೆ ಇನ್ನೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಕನೆಕ್ಟ್ ಆಗಿರೋದು ಏನಾದರೂ ಇರಬಹುದಾ, ಅದೇ ನೆಗೆಟಿವ್ ವೈಬ್ರೇಷನ್ಸ್ ಇರ್ಬೋದಾ ಅಂತ ನೋಡ್ತೀವಿ. ಒಂದು ವೇಳೆ ಅವರು ಟ್ರಾನ್ಸ್ಗೆ ಹೋಗಿಲ್ಲ ಅಂದರೆ, ಯಾಕಂದರೆ 100ಕ್ಕೆ 70 ಜನ ಟ್ರಾನ್ಸ್ಗೆ ಹೋಗ್ತಾರೆ, 30 ಜನ ಹೋಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಅವ್ರನ್ನ ಸೆಲ್ಫ್ ಹಿಪ್ನೋಟೈಸ್ ಮಾಡ್ತೀವಿ. ಸೆಲ್ಫ್ ಹಿಪ್ನೋಟೈಸ್ ಮಾಡಿ ಅವರ ಎಲ್ಲ ಚಕ್ರಗಳನ್ನು ವಾಶ್ ಮಾಡಿ, ಮುಖ್ಯವಾಗಿ ಒಂದೊಂದಕ್ಕೊಂದೊಂದು ಚಕ್ರಗಳಂತ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ಅದು ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ, ಯಾವುದೇ ಒಂದು ಸರ್ಪದೋಷ ಏನೇ ಇರಲಿ, ಅದು ಬಂದು ಕೂತ್ಕೊಳ್ಳೋದು 8 ಚಕ್ರಗಳಲ್ಲಿ. ನೆಗೆಟಿವ್ಸ್ ಕೂತ್ಕೊಳ್ಳೋದೇ ಬಂದು ನಮ್ಮ ದೇಹದ 8 ಚಕ್ರಗಳಲ್ಲಿ. ಆ ಚಕ್ರಗಳನ್ನು ಯಾವ ರೀತಿ ವಾಶ್ ಮಾಡಬೇಕು, ಮತ್ತು ವಾಶ್ ಮಾಡಿದ ನಂತರ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವ ರೀತಿ ಸಜೆಷನ್ಸನ್ನು ಕೊಡಬೇಕು, ಆ ಕುಡಿತದ ಕಡೆಯಿಂದ ಮೈಂಡು ಆ ಕಡೆ ಬಿಡಿಸಿ ಈ ಕಡೆ ಪಾಸಿಟಿವ್ ಕಡೆ ಹೇಗೆ ತೊಗೊಂಡು ಬರಬೇಕು ಅನ್ನೋದನ್ನು ನಾವು ಹಿಪ್ನೋಟೈಸ್ ಮಾಡಿರ್ತೀವಿ. ಜೊತೆಗೆ ಅವ್ರಿಗೆ ರೇಖಿಯನ್ನು ನಾವು ಹೇಳ್ಕೊಟ್ಟಿರ್ತೀವಿ. ಇಲ್ಲಿ ಒಂದೊಂದು ಸಂದರ್ಭದಲ್ಲಿ ಆ ಪೊಸಿಷನ್ ಅಂದರೆ ಆ ಪರಿಸ್ಥಿತಿನೇ ಇರೋದಿಲ್ಲ. ಈಗ ನೋಡಿ, ಲಾಸ್ಟ್ ಟೈಮ್ ಒಬ್ಬರು ನಮ್ಮ ಹತ್ರ ಬಂದಿದ್ರು, ಅವ್ರ ಮಗನಿಗೆ ಮದುವೆ ಸೆಟ್ ಆಗಿತ್ತು. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ಅಂದರೆ ಇಲ್ಲಿ 2 ಥರ ಕೇಸ್ಗಳು ನೀವು ಹೇಳಿದ್ರಿ. ಒಂದೇನಂತಂದರೆ ನಾನು ಕುಡಿತಾ ಇದ್ದೀನಿ ಮತ್ತು ನನಗೆ ಸಮಸ್ಯೆ ಇದೆ ಅಂತ ಬರೋದು, ಇನ್ನೊಂದು ನಮ್ಮನೇಲಿ ಯಾರೋ ಕುಡಿತಾ ಇದ್ದಾರೆ, ಅವನಿಗೆ ಸಮಸ್ಯೆ ಇರೋದು ಗೊತ್ತಿಲ್ಲ ಅಂತ ಬರೋದು. 2 ಥರ ಸಮಸ್ಯೆಗಳು ಹೇಳಿದ್ರಿ. ಈಗ 2ನೇ ಸಮಸ್ಯೆ ಬಗ್ಗೆ ನೀವು ಹೇಳ್ತೀರಿ, ಬಟ್ ಮೊದಲನೇ ಸಮಸ್ಯೆ ಬಗ್ಗೆ ನಾನು ಕೇಳೋದೇನೆಂದರೆ, ಈ ಥರ ಬರ್ತಾರ ಜನ, ನಾನು ಕುಡಿತಾ ಇದ್ದೀನಿ, ನಂಗೆ ಬರ್ತಾರೆ ಅಂಥವ್ರು ಯಾರು ಗೊತ್ತಾ, ಅವ್ರಿಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿರೋದಿಲ್ಲ. ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿದ್ರೆ ಆ ವ್ಯಕ್ತಿ ನಮ್ಮ ಹತ್ರ ಬರೋದೇ ಇಲ್ಲ, ಬಿಡಬೇಕು ಅಂತ. ಯಾರಿಗೆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗದೆ ಅವ್ರು ಏನೋ ಒಂದು ವಿಚಾರದಲ್ಲಿ ಅವ್ರು ಕುಡಿಯೋಕ್ಕೆ ಶುರು ಮಾಡಿರ್ತಾರೆ, ಅದನ್ನು ಕುಡ್ಕೊಂಡು ಒಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ, ಅದರಿಂದ ಅವರು ಎಷ್ಟು ನೋವು ಪಡ್ತಾ ಇದ್ದೀವಿ, ಇದರಿಂದ ನಾವು ಹೊರಗಡೆ ಬರಬೇಕು ಅಂತಿರುತ್ತೆ, ಬರ್ತಾರೆ. ನಿಜವಾಗ್ಲೂ ನೆಗೆಟಿವ್ ಎನರ್ಜಿಗಳ ವೈಬ್ರೇಷನಿಂದ ಕುಡಿಯೋರು ಸಾಮಾನ್ಯವಾಗಿ ಬರೋದಿಲ್ಲ. ಈಗ ನಾರ್ಮಲ್ ಆಗಿ ಕುಡಿಯುವಂತಹ ವ್ಯಕ್ತಿಗೂ ನೆಗೆಟಿವ್ ಎನರ್ಜಿ ಇದ್ದು ಕುಡಿಯುವಂಥ ವ್ಯಕ್ತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈ ನೆಗೆಟಿವ್ ಇರೋವಂತಹ ವ್ಯಕ್ತಿ ಕುಡ್ದಾಗ ಏನಾಗುತ್ತೆ ಅಂದರೆ ತುಂಬ ವೈಲೆಂಟ್ ಆಗ್ತಾನೆ. ಅದೇ ನಾರ್ಮಲ್ ಆಗಿರೋ ವ್ಯಕ್ತಿ ಕುಡ್ದು ಏನು ಮಾಡ್ತಾನೆ, ಬಂದು ಮಲ್ಕೊಂತ ಎಲ್ಲ ಹೆಂಡತಿ ಗಂಡ ಒಂಚೂರು ಜಗಳ ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಬಟ್ ಈ ಏನಾದರೂ ನೆಗೆಟಿವ್ ವೈಬ್ರೇಷನ್ಸ್ ಇರೋರು ಕುಡ್ದಾಗ ಏನಾಗುತ್ತೆ ಅಂದರೆ ಅವ್ರಿಗಿನ್ನ 10 ಪಟ್ಟು ವೈಲೆಂಟ್ ಆಗ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅಂಥ ಒಂದು ಕೇಸ್ ಅಂತ ನಾವು ನೋಡಿದಾಗ, ಇಲ್ಲಿ ಒಂದು ಹುಡುಗನಿಗೆ ಒಂದು 25-26 ವರ್ಷ ಏಜು, ಅವನೊಂದು ಹುಡುಗಿರ ಲವ್ ಮಾಡಿರ್ತಾನೆ. ಇನ್ನೇನು ಮದುವೆ ಎಲ್ಲ ಆಗಬೇಕು, ಒಂದು ಮದುವೆ ಎಲ್ಲ ಇನ್ನೇನು ಫಿಕ್ಸ್ ಆಗಿರುತ್ತೆ, ಮದುವೆ ಎಲ್ಲ ತಂದೆ ತಾಯಿನೆಲ್ಲ ಒಪ್ಪಿಸ್ತಾನೆ, ಅವ್ರ ಮನೆಯೆಲ್ಲ ಒಪ್ಪಿಸ್ತಾನೆ, ಸರಿ ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತೇಳ್ಬಿಟ್ಟು ಮದುವೆಗೆಲ್ಲ ಒಪ್ಕೊತಾರೆ. ಒಪ್ಕೊಂಡಾಗ ಅದು ಸಡನ್ನಾಗಿ ಅವರು ಚಿಕ್ಕಪ್ಪದು ಡೆತ್ ಆಗುತ್ತೆ, ಹುಡುಗನ ಚಿಕ್ಕಪ್ಪದು ಡೆತ್ ಆಗುತ್ತೆ. ಅದು ಹೇಗೆ ಡೆತ್ ಆಗುತ್ತೆ ಅಂದರೆ, ಡ್ರಿಂಕ್ಸ್ ಜಾಸ್ತಿ ಆಗ್ಬಿಟ್ಟು ಲಿವರು ಫೇಲ್ಯೂರ್ ಆಗಿ ತೀರ್ಕೊಂಡಿರ್ತಾರೆ. ಅವರು ತೀರ್ಕೊಂಡು ಇವ್ರೇನು ಮಾಡ್ತಾರೆ ಅಂದರೆ, ಒಂದು 6 ತಿಂಗಳು 7 ತಿಂಗಳು ಗ್ಯಾಪ್ ತೊಗೊತಾರೆ ಮದುವೆಗೆ. ಈಗ ಮನೇಲೆಲ್ಲ ಡೆತ್ ಆಗಿದೆ, ಸ್ವಲ್ಪ ಇಲ್ಲಿದೆ, ಒಂದು ಸ್ವಲ್ಪ ಗ್ಯಾಪ್ ತೊಗೊತಾರೆ. ಈ ಗ್ಯಾಪಲ್ಲಿ ಏನು ಮಾಡ್ತಾನೆ ಈ ಹುಡುಗ, 1 ತಿಂಗಳು 2 ತಿಂಗಳಿಗೆಲ್ಲ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಎಷ್ಟು ಅಂತಂದರೆ ಈ ಹುಡುಗರು ಮೊದಲದೆಲ್ಲ ಮುಟ್ಟಿರೋದಿಲ್ಲ. ಈ ಬಿಡಿ ಸ್ಮೋಕಿಂಗ್ ಆಗಲಿ ಅಥವಾ ಡ್ರಿಂಕ್ಸ್ ಆಗಲಿ ಅದರ ಒಂದು ಅಭ್ಯಾಸನೇ ಹುಡುಗನಿಗೆ ಇರೋದಿಲ್ಲ. ಅಂಥ ಹುಡುಗ ಇದ್ದಕ್ಕಿದ್ದಂಗೆ ಶುರು ಮಾಡ್ಕೊಂಡ್ಬಿಡ್ತಾರೆ ಡ್ರಿಂಕ್ಸ್ ಮಾಡೋಕ್ಕೆ. ಇದ್ದಕ್ಕಿದ್ದಂಗೆ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟು ಕೊನೆಗೆ ಕೈಗೂ ಸಿಗೋದಿಲ್ಲ, ಹಿಡ್ಕೊಂಡು ಕಟ್ಟಾಕೋಕ್ಕೂ ಸಿಗೋದಿಲ್ಲ, ಅಷ್ಟು ವೈಲೆಂಟಾಗಿ ಇದಾಗ್ತಾನೆ. ಕೊನೆಗೆ ಏನು ಮಾಡ್ತಾರೆ ಅವರು, ತಗೊಂಡೋಗಿ ರಿಯಾಬಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಸೀದಾ ತಂದೆ ತಾಯಿ ಇಬ್ಬರು ನನ್ನ ಹತ್ರ ಬರ್ತಾರೆ.
ಈ ಥರ ಆಗಿದೆ ಮೇಡಮ್, ಹೇಗಿದ್ರು ನೀವು ಹೇಳ್ತಾ ಇರ್ತೀರಲ್ಲ ಮನೇಲಿ ಈ ಥರ ಪ್ರಾಬ್ಲಮ್ ಇದ್ದಾಗ ಅವ್ರ ಮನೆಯವರು ಬಂದರು ಆ ಥರ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತೇಳಿ ದಯವಿಟ್ಟು ನಮಗೆ ಕ್ಲಿಯರ್ ಮಾಡಿಕೊಡಿ ಈ ಸಮಸ್ಯೆ ಅಂತ ಬಂದು ನಾವು ಅವ್ರನ್ನ ಟ್ರಾನ್ಸ್ಗೆ ಕಳಿಸಿ ನೋಡಿದಾಗ ತಾಯಿ ಆದವ್ರು ಟ್ರಾನ್ಸ್ಗೆ ಹೋದರು, ತಂದೆ ಆದವ್ರು ಹೋಗಲಿಲ್ಲ, ಯಾಕೆಂದರೆ ಎಲ್ಲರೂ ಹೋಗೋದಿಲ್ಲ, ತಾಯಿ ಆದವ್ರು ಹೋದಾಗ ಸ್ವಂತ ಅವ್ರ ಮೈದನ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನಾಗಿತ್ತು, ಈ ಹುಡುಗನ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಕನೆಕ್ಟ್ ಆಗೋಗಿತ್ತು. ಅಂದ್ರೆ ಚಿಕ್ಕಪ್ಪ, ಹುಡುಗನ ಚಿಕ್ಕಪ್ಪ ಅದು ಕನೆಕ್ಟ್ ಆಗಿ ಏನಾಗಿದೆ, ತಕ್ಷಣ ಅದು ವರ್ಕ್ ಆಗಕ್ಕೆ ಶುರು ಆಗ್ಬಿಟ್ಟಿದೆ. ಅಂದ್ರೆ ಯಾರು ಕುಡಿದು ಸತ್ತೋಗಿದಾನೋ ಅದೇ ವ್ಯಕ್ತಿಯ ಮೈಂಡ್ ಇವ್ರು ಕನೆಕ್ಟ್, ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ ಏನಾಗಿದೆ, ಈ ಹುಡುಗನ ಮೈಂಡ್ಗೆ ಕನೆಕ್ಟ್ ಆಗಿದೆ. ಏನು ಮಾಡಿದ್ರೂ ಆಗದೇ ಇರುವಂತಹ ಸಂದರ್ಭ, ಏನು ಕಂಟ್ರೋಲ್ ಮಾಡಿದ್ರೂ ಆಗ್ತಾ ಇಲ್ಲ ಮನೆಯಲ್ಲಿ, ಎಲ್ಲರೂ ಹಿಡ್ಕೊಂಡು ಹೊಡಿಯೋಕೆ ಬರೋದು. ಅವನು ಅದೇ ಥರ ರಾಶಿ ಇದ್ದ, ಅವ್ರ ಚಿಕ್ಕಪ್ಪನು. ಅವನಿಗೂ ಇನ್ನೂ ಮದುವೆ ಏನೂ ಆಗದೆ ಸುಮಾರು 40 years ಆದರೂ ಡ್ರಿಂಕ್ಸ್ ಮಾಡಿಕೊಂಡೇ ಮದುವೆ ಎಲ್ಲ ಬಿಟ್ಬಿಟ್ಟಿದ್ದ, ಮದುವೆ ಏನು ಹುಡುಗಿ ಕೊಡೋರೇ ಇರಲಿಲ್ಲ. ಆ ಥರ ಸಮಸ್ಯೆಲಿದ್ದಾಗ ಇವ್ರೇನು ಮಾಡಿದ್ರು, ಗಂಡ ಹೆಂಡತಿ ಇಬ್ಬರು ರೇಖಿಯನ್ನು ಕಲ್ತ್ಕೊಂಡ್ರು. ನಾವು ಒಂದು ಕುಟುಂಬಕ್ಕೆ ಒಂದು ಬಿಲ್ಲನ್ನು ರೇಖಿ ಹೇಳ್ಕೊಡೋಕ್ಕೆ ಅಂತ ಒಂದು ಬಿಲ್ ಮಾಡಿದಾಗ ಇನ್ನೊಬ್ರಿಗೆ ಕಡಿಮೆ ಇರುತ್ತೆ ಅಮೌಂಟ್, ಅಷ್ಟು ಚಾರ್ಜ್ ನಾವು ಮಾಡೋದಿಲ್ಲ. ಒಂದು ಕುಟುಂಬದವ್ರಿಗೆ ಹಾಫ್ ಅಮೌಂಟ್ ತೊಗೊಳ್ತೀವಿ ಅಷ್ಟೇ. ಆವಾಗ ನಾವಿಬ್ಬರು ಗಂಡ ಹೆಂಡತಿಗೆ ಇಬ್ಬರಿಗೂ ನಾವು ರೇಖಿಯನ್ನು ಹೇಳ್ಕೊಟ್ವಿ, ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಹೇಳ್ಕೊಟ್ವಿ. ಹಿಪ್ನೋಟೈಸಲ್ಲಿ ಇಲ್ಲಿಂದನೇ ಅವ್ರ ಮಗ ಅಡ್ಮಿಟ್ ಆಗಿದ್ದು ತುಂಬ ದೂರ ಇತ್ತು, ಒಂದು 150 ಕಿಲೋಮೀಟರ್ ದೂರದಲ್ಲಿ ಅಡ್ಮಿಟ್ ಮಾಡಿದ್ದು. ಇಲ್ಲಿಂದನೇ ಹಿಪ್ನೋಟೈಸರ್ ಅವನ ಮೈಂಡನ್ನು ಯಾವ ರೀತಿ ವಾಶ್ ಮಾಡಬೇಕು, ಮಿರರ್ ಟೆಕ್ನಿಕಲ್ಲಿ ಏನು ಮಾಡಬೇಕು, ಮತ್ತು ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನಲ್ಲಿ ಅವನ ಮೈಂಡ್ಗೆ ಯಾವ ರೀತಿ ಸಜೆಷನ್ಸನ್ನು ಕೊಡಬೇಕು, ರೇಖೆಯಲ್ಲಿ ಯಾವ ಭಾಗಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಟಾಗ ಮದ್ಯಪಾನದ ಸಮಸ್ಯೆಯಿಂದ ಹುಡುಗ ಹೊರಗಡೆ ಬರ್ತಾನೆ ಅನ್ನೋದನ್ನೆಲ್ಲ ನಾವು ಹೇಳ್ಕೊಟ್ವಿ. ಹೇಳ್ಕೊಟ್ಟಾದ್ಮೇಲೆ ಸಲ ರಿಯಾಬಿಂದ ಹೋದ್ರು, ಕರ್ಕೊಂಡು ಬಂದರು. ರಿಯಾಬಲ್ಲಿ ತುಂಬ ದಿನ ಇಟ್ಕೊಳ್ಳಲ್ವಲ್ಲ, ಆಲ್ರೆಡಿ ಅಡ್ಮಿಟ್ ಮಾಡಿ ಒಂದು 3 ತಿಂಗಳು ಆಗೋಗಿತ್ತು ಹುಡುಗನ ಅಡ್ಮಿಟ್ ಮಾಡಿ. ಮತ್ತೆ ಮನೆಗೆ ಕರ್ಕೊಂಬಂದು ಮತ್ತೆ ಥರ ಆಡ್ದವಾಗ ಮತ್ತೆ ನಮ್ಮ ಹತ್ರ ಬಂದವರು. ರಿಯಾಬಿಂದ ಬಂದು ಮತ್ತೆ ತುಂಬ ಒಂದು 15 ದಿನ ಚೆನ್ನಾಗಿದ್ದು, ಮತ್ತೆ ಜಾಸ್ತಿ ಪ್ರಾಬ್ಲಮ್ ಆದಾಗ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಮತ್ತೆ ನಮ್ಮ ಹತ್ರ ಬಂದವರು. ಮತ್ತೆ ಏನು ಮಾಡಿದ್ರು, ಇವರು ರೇಖೆಲ್ಲ ಹಿಪ್ನೋಟಿಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿಂದನೇ ನಿಮ್ಮ ಹುಡುಗ ಸರಿ ಹೋಗಿದ್ದಾನೆ, 15 ದಿನಕ್ಕೆಲ್ಲ ಕರ್ಕೊಂಡು ಹೋಗಿ ಅಂತ ಹೇಳಿದರೆ ಮನೇಲಿ ಕರ್ಕೊಂಬಂದು ಇಟ್ಕೊಂಡು ಸಹ ರೇಖೆ ಮತ್ತು ಹಿಪ್ನೋಟಿಸನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ಹುಡುಗ ಡ್ರಿಂಕ್ಸ್ ಎಲ್ಲ ಫುಲ್ಲು ಬಿಟ್ಟಿದ್ದಾನೆ ಮೇಡಮ್, ನಮ್ಗೆ ತುಂಬ ಖುಷಿಯಾಗಿದೆ ಅಂತ ನಮ್ಗೆ ಅವರು ಮೆಸೇಜ್ ಮಾಡಿದರೆ ಅದನ್ನ ನಿಮಗೂ ಫಾರ್ವರ್ಡ್ ಮಾಡಿದ್ದೀನಿ. ಈಗಂತೂ ಫುಲ್ಲು ಕುಡಿಯೋದು, ಒಂದು 3 ಮಂತ್ಸ್ಗೆಲ್ಲ ಫುಲ್ಲು ಕುಡಿಯೋದು ಬಿಟ್ಟಿದ್ದಾರೆ. ಮತ್ತೆ ಈಗ ಹುಡುಗಿ ಜೊತೆಯಲ್ಲಿ ಮೊದಲು ಮದುವೆ ಫಿಕ್ಸ್ ಆಗಿತ್ತಲ್ವ, ಆ ಹುಡುಗಿ ಜೊತೆಲಿ ಮದುವೆ ಸಹ ಈಗ ಮತ್ತೆ ಫಿಕ್ಸ್ ಆಗೋ ಮೂಮೆಂಟ್ ಇದೆ. ಆ ಹುಡುಗ ನಿಮಗೆ ಸಿಕ್ಕೇ ಇಲ್ಲ? ಇಲ್ಲ ಸರ್, ನಾವು ನೋಡಿಲ್ಲ ಹುಡುಗ ಯಾರಂತ ಗೊತ್ತಿಲ್ಲ ನಮಗೆ. ಓಕೆ, ತಂದೆ ತಾಯಿಗಳ ಮೂಲಕನೇ ಇದು. ಅಂದ್ರೆ ನಾವು 3 ಮಂತ್ಸ್ ಅವ್ರ ಫೋಟೋಗೆ ಹೀಲಿಂಗ್ ಅನ್ನ ನಾವು ಮಾಡ್ತೀವಿ, ಆ ರೀತಿಯಲ್ಲೇ ಕ್ಲಿಯರ್ ಮಾಡಿ ಕೊಟ್ಟಿರೋಂಥದ್ದು. ಸೊ ಇದು ಕುಡಿತದ ಸಮಸ್ಯೆನ ನಿವಾರಣೆ ಮಾಡುವಂಥ ರೀತಿ. ಆಮೇಲೆ ಕುಡಿತ ಸಮಸ್ಯೆಗಳಲ್ಲಿ ಕೂಡ 2 ವಿಧಾನ ಅಂತ ಹೇಳಿದರು. ಸೊ ಒಂದು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆಗುವಂಥದ್ದು, ಇನ್ನೊಂದು ನಾರ್ಮಲ್ ಕುಡಿತ. ಬಟ್ ಯಾವುದೇ ಕುಡಿತ ಇದ್ರೂ ಕೂಡ ಅದು ಜಾಸ್ತಿ ಆದರೆ ಅದು ಖಂಡಿತ ಪ್ರಾಬ್ಲಮ್ ಆಗುತ್ತೆ.